ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬ್ರೇಕ್ಫಾಸ್ಟ್ಗೆ ಒಳ್ಳೆ ರೆಸಿಪಿ, ಮೊಟ್ಟೆ ಮತ್ತು ಗೋಧಿ ಹಿಟ್ಟಿಂದ ಮಾಡುವಂಥ ಹೊಸ ರೆಸಿಪಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಹೆಸರು ಏನಪ್ಪ ಅಂದರೆ ಎಗ್ ಪರೋಟ, ಅಂದರೆ ಎಗ್ಗಿಂದ ಮಾಡುವಂಥ ಪರೋಟ. ಇದು ವೀಟ್ ಪರೋಟ, ತುಂಬ ಚೆನ್ನಾಗಿರುತ್ತೆ, ತುಂಬ ಸುಲಭ. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಬೌಲ್ಗೆ 1 ಕಪ್ಪು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ ನಾನು. ಅದಕ್ಕೆ ಓಂಕಾಳು ಅಂದರೆ ಅಜ್ವಾನನ್ನು 1 ಟೀ ಸ್ಪೂನ್ ಅಷ್ಟು ತೊಗೊಂಡು ಅದನ್ನು ಒಂದು ಸ್ವಲ್ಪ ಈ ಥರ ಕೈಯಲ್ಲಿ ಈ ಥರ ಕ್ರಷ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು 1 ಟೀ ಸ್ಪೂನು ಎಣ್ಣೆ ಹಾಕಿ ಅದನ್ನು ಒಂಚೂರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಅದನ್ನು ಇವಾಗ ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕೋದು ಬೇಡ, ಹಾಗಂತ ಹೇಳ್ಬಿಟ್ಟು ತುಂಬ ಗಟ್ಟಿಗೆ ಮಾಡ್ಕೊಳ್ಳೋದು ಬೇಡ. ನಾವು ಮಾಮೂಲಿ ಸಾಫ್ಟಾಗಿ, ತುಂಬ ಗಟ್ಟಿಗೆ ಇಲ್ದಿರ ಮೆತ್ತಿಗೆ ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಈ ಥರ ನಾದ್ಕೋಬೇಕು. ಈ ಥರ ಎಲ್ಲ ನಾದಾದ್ಮೇಲೆ ನೋಡಿ ಈ ಥರ ಸಾಫ್ಟಾಗಿರಬೇಕು. ಚಪಾತಿ ಹಿಟ್ಟು ಅಷ್ಟಿದ್ರೆ ಆಯ್ತು. ಈಗ ಇದನ್ನು ಒಂದು 10 ನಿಮಿಷ ನೆನೆಯೋಕ್ಕೆ ಒಂದು ಸೈಡ್ಗೆ ಬಿಡಬೇಕು. ಈಗ ಬೇಯಿಸಿರೋ ಅಂಥ 3 ಮೊಟ್ಟೆಯನ್ನು ತೊಗೊಂಡಿದ್ದೀನಿ ನಾನು. ಈಗ ಈ 3 ಮೊಟ್ಟೆಯನ್ನು ತಗೊಂಡು ನಾವು ಕೊಬ್ಬರಿ ತುರಿತೀವಲ್ವ, ಅದರಲ್ಲಿ ಚೆನ್ನಾಗಿ ಈ ಥರ ತುರಿಬೇಕು, ಅಂದರೆ ಗ್ರೇಟ್ ಮಾಡ್ಕೋಬೇಕು ಚೆನ್ನಾಗಿ. 3 ಮೊಟ್ಟೆಯನ್ನು ಇದೇ ಥರ ಗ್ರೇಟ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಗ್ರೇಟ್ ಮಾಡಿಕೊಂಡು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಟ್ರೆ ನಾವು ಎಲ್ಲೋ ವೈಟು ಅಂದರೆ ಎಲ್ಲ ತಿಂತಾರೆ. ಈಗ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ತೊಗೊಂಡು ಅದಕ್ಕೆ ಅರ್ಧ ಟೀ ಸ್ಪೂನು ಗರಂ ಮಸಾಲ, ಅರ್ಧ ಟೀ ಸ್ಪೂನು ಚಾಟ್ ಮಸಾಲ, ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ, 1 ಟೀ ಸ್ಪೂನು ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನು ಧನಿಯಾ ಪುಡಿ, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಒಂದು ಸ್ವಲ್ಪ ನಿಂಬೆಹಣ್ಣು ಇಷ್ಟಪಡೋದಾದರೆ ಒಂಚೂರು ನಿಂಬೆಹಣ್ಣು, ಒಂದು ಅರ್ಧ ಅಷ್ಟು ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಸ್ಟಫಿಂಗ್, ಇದು ಎಗ್ ಮಿಕ್ಸ್ ಅಲ್ವಾ, ಇದು ಸ್ಟಫಿಂಗು. ಇದೊಂದು ಸೈಡ್ಗೆ ಇಟ್ಕೊಂಡು ಈಗ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡು ಈಗ 10 ನಿಮಿಷ ಆದಮೇಲೆ ಇದನ್ನೆಲ್ಲ ಚೆನ್ನಾಗಿ ಇನ್ನೊಂದು 5 ನಿಮಿಷ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಚೆನ್ನಾಗಿ ಒಂದು 5 ನಿಮಿಷ ನಾದ್ಕೊಂಡಾದ್ಮೇಲೆ ಈಗ ಇದನ್ನು ಈಕ್ವಲ್ ಪಾರ್ಟಾಗಿ ನಾವು ಡಿವೈಡ್ ಮಾಡ್ಕೋಬೇಕು. ಇನ್ನೂ ಸಾಫ್ಟಾಗಿ ಆಗುತ್ತೆ ಈ ಥರ ಎಲ್ಲ ಚೆನ್ನಾಗಿ ನಾದಾದ್ಮೇಲೆ. ಈಗ ಈ ಥರ ಎಲ್ಲ ಈಕ್ವಲ್ ಪಾರ್ಟಾಗಿ ಮಾಡ್ಕೊಂಡಾದ್ಮೇಲೆ ಎಲ್ಲನೂ ಬಾಲ್ಸ್ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಪೂರಿ ಹಿಟ್ಟಷ್ಟಾದರೆ ಸಾಕು. ನಾವು ಚಪಾತಿ ಮಾಡ್ತೀವಲ್ಲ ಅಷ್ಟಕ್ಕೆ ಇದು. ನೋಡಿ, ಹಿಟ್ಟು ಹಾಕ್ಬಿಟ್ಟು ನಾವು ಅದನ್ನು ರೌಂಡ್ ಶೇಪಲ್ಲಿ ಚೆನ್ನಾಗಿ ತೆಳ್ಳಕ್ಕೆ ಇವಾಗ ಅದನ್ನು ಒತ್ಕೋಬೇಕು. ಈ ಥರ ರೋಲರ್ ತೊಗೊಂಡು ನಾವು ಚಪಾತಿನ ಹೆಂಗೆ ಒತ್ತೀವೋ ಅದೇ ಥರ ಒತ್ತಬೇಕು. ಹಾಗಂತೇಳಿ ತುಂಬ ಹಿಟ್ಟು ಹಾಕೋದೇನು ಬೇಡ. ಎಲ್ಲ ಇದೇ ಥರ ನಾವು ಚೆನ್ನಾಗಿ ಇದು ಮಾಡಿಕೊಂಡು, ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ರೆಸಿಪೀಸು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಸ್ವಲ್ಪ ಶೇರ್ ಮಾಡಿ. ಇವಾಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ವ, ಆ ಸ್ಟಫಿಂಗನ್ನು ಇದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಬೇಕು. ಹಾಕ್ಬಿಟ್ಟು ಈಗ ಅದನ್ನು ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಎಡ್ಜಸ್ನ ಈ ಥರ ನಾವು ಪ್ರೆಸ್ ಮಾಡ್ಕೋಬೇಕು, ಯಾಕಂದರೆ ಅದು ಓಪನ್ ಆಗಬಾರ್ದು ಅಂತೇಳ್ಬಿಟ್ಟು. ಈಗ ಡಿಸೈನ್ಗೋಸ್ಕರ ಫೋರ್ಕಲ್ಲಿ ಈ ಥರ ಒಂಚೂರು ಈ ಥರ ಪ್ರೆಸ್ ಮಾಡ್ಕೋಬೇಕು. ಅದು ಸ್ಟಫಿಂಗ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗಲಿ ಅಂತೇಳ್ಬಿಟ್ಟು ಸುಮ್ಮನೆ ಲೈಟಾಗಿ ತುಂಬ ಪ್ರೆಸ್ ಮಾಡೋದು ಬೇಡ. ಇವಾಗ ಫೋರ್ಕ್ ತೊಗೊಂಡು ಡಿಸೈನ್ಗೋಸ್ಕರ ಈ ಥರ ಮಾಡ್ಕೋಬೋದು, ಇಲ್ಲಾಂದರೆ ಇದು ನಾವು ಸ್ಕಿಪ್ ಮಾಡ್ಕೋಬೋದು. ಇದು ಮಾಡಿದ್ರೆ ಡಿಸೈನ್ ಆಗಿರುತ್ತೆ ಅಂತೇಳ್ಬಿಟ್ಟು ಈ ಥರ ಮಾಡೋದು. ನೋಡಿ, ಈ ಥರ ಆದಮೇಲೆ ಎಲ್ಲನೂ ನೋಡಿ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ಎಲ್ಲರೂ ಈ ಥರ ಮಾಡಿಕೊಟ್ರೆ ಅಂತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನೆಲ್ಲ ಇದೇ ಥರ ಮಾಡಿ ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ. ಈಗ ಒಂದು ತಾವ ಬಿಸಿಗೆ ಇಟ್ಬಿಟ್ಟು, ತಾವ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ ಅದನ್ನು ಒಂದೊಂದಾಗಿ ಹಾಕ್ಬಿಟ್ಟು ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಮೇಲೆ ಸೀದೋಗುತ್ತೆ, ಒಳಗಡೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಾದರೆ, ಹೈ ಫ್ಲೇಮಲ್ಲಾದರೆ ಅದು ಹಂಗಂಗೆ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು 2 ಕಡೆನೂ ನಾವು ಚೆನ್ನಾಗಿ ಇದೇ ಥರ ಅದನ್ನು ಒಂಚೂರು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು, ಅಂದರೆ ಅದು ರೋಸ್ಟ್ ಮಾಡ್ಕೋಬೇಕು. 2 ಕಡೆನೂ ಎಣ್ಣೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಫ್ಲಿಪ್ ಮಾಡಿಕೊಂಡು 2 ಕಡೆನೂ ರೋಸ್ಟ್ ಮಾಡ್ಕೋಬೇಕು.
ಇದು ಬ್ರೇಕ್ಫಾಸ್ಟ್ಗೆ ಮತ್ತು ಏನಾದರೂ ತಿನ್ನಬೇಕು ಅನ್ನೋವಾಗ ಡಿನ್ನರ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಬರೀ ಚಪಾತಿ ತಿಂದು ಬೇಜಾರಲ್ವ ನಮಗೆ, ಈ ಥರ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಆಗಲಿ ಸೈಡ್ ಡಿಶ್ ಏನೂ ಬೇಡ, ಹಿಂಗೆ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಎಗ್ಗು ತಿನ್ನಲ್ಲ, ಈ ಥರ ಮಾಡಿಕೊಟ್ರಂತೂ ಮಕ್ಕಳು ಚೆನ್ನಾಗಿ ತಿಂತಾರೆ. ಎಗ್ಗು ನಮಗೆ ತುಂಬ ವಿಟಮಿನ್ ಸಿಗುತ್ತೆ ಅಲ್ವಾ, ಅದಕ್ಕೆ ಎಗ್ಗನ್ನ ನಾವು ಡೈಲಿ ತಿಂದರೆ ತುಂಬ ಒಳ್ಳೆಯದು. ನೋಡಿ ಈ ಥರ ಎಲ್ಲ ಮಾಡ್ಕೋಬೇಕು. ಅಷ್ಟೇ ಆಗಿದೆ. ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದನ್ನು ಟೊಮಾಟೊ ಕೆಚಪ್ ಜೊತೆ ತಿನ್ನೋರು ತಿನ್ಬೋದು, ಚಟ್ನಿ ಜೊತೆ ತಿನ್ನೋರು ತಿನ್ಬೋದು, ಹಂಗೆ ಬೇಕಾದರೂ ತಿನ್ಬೋದು. ಅಷ್ಟೇ ಎಲ್ಲ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು, ಸಾಫ್ಟಾಗಿ. ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ನಾನು ಆಸೆ ಪಡ್ತೀನಿ. ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂದಿದೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.